ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಕೋರುವಂತ ಲಕ್ಕಪ್ಪನ ಮಗಳು ಲಕ್ಕಮ್ಮನಿಗೆ ನೋಡಿಪ್ಪ. ಥ್ಯಾಂಕ್ ಯು ಸರ್. ನಿನ್ನ ಹೆಸರಲ್ಲಿ ಲಕ್ಕಿದೆಯಮ್ಮ, ಹಾಗೆ ನಮ್ಮ ಸಿನಿಮಾಗೂ ಆ ಲಕ್ ಬರಲಿ ಅಂತ ನಾವು ಅದಕ್ಕೆ ಬಂದಿದೆ. ಲಕ್ಕಪ್ಪನ ಮಗಳು, ಅದಕ್ಕೆ ಲಕ್ಕಪ್ಪನ ಮಗಳು ಅಂತ ಹೇಳಿದ್ದು. ಎಲ್ಲ 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 ನಮ್ಮ ಸಿನಿಮಾದ ಬಂಧು ಬಳಗ ನೆಂಟರುಗಳಿಗೆ ನಿಮಗೆ ನಮಗೆ ಆತ್ಮೀಯವಾದ ಪ್ರೀತಿಯಾದ ಸ್ವಾಗತ ಕೊಡ್ತೀವಿ. ಯಾಕೆಂತಂದ್ರೆ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಏನೋ ಜಾಸ್ತಿ ಬರ್ತಾವ ಕಮ್ಮಿ ಬರ್ತಾವ, ಒಂದು ಸಣ್ಣದ ಜಲಕ್ಕೂ ನಿಮಗೆ ಇವತ್ತು ಅದರ ಪಾಪ ನಮ್ಮ ನಿರ್ಮಾಪಕರು ತೋರಿಸ್ಲೇಬೇಕು ಅಂತ ಒಂದು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಇನ್ನು ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಇದನ್ನು ನಾವು ಬಯಸ್ತೀವಿ. ನಮ್ಮ ನಿರ್ಮಾಪಕರಿಗೆ ತುಂಬ ಒಳ್ಳೆಯದಾಗಲಿ. ನಮ್ಮ ಡೈರೆಕ್ಟ್ರು ಶ್ರೀಕಾಂತ್ ಅವರು, ಇದು ಅವರ ಮೊದಲ ಸಿನಿಮಾ. ಇದಕ್ಕೆ ಅವರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬ ದಿವಸ ಬಾಳಿಕೆ ಬರಲಿ, ತುಂಬ ವರ್ಷಗಳು ಬಾಳಿಕೆ ಬರಲಿ ಅಂತ ನಾವು ಭಗವಂತ ಕೇಳ್ಕೊತೀವಿ. ಅದಾದ್ರಿಂದ ಈಗಿನ ಕೆಲಸ ನೋಡಿದ್ರೆ ನಮಗೆ ಶ್ರೀಕಾಂತ್ ಅವ್ರಿಗೆ ಆಸಕ್ತಿ ಇದೆ ಅಂತ ಅನ್ಸುತ್ತೆ. ಇವ್ರಿಗಿನ್ನ ಒಂದು 5-10 ವರ್ಷ ಜಾಸ್ತಿನೇ ನಮ್ಮ ನಿರ್ಮಾಪಕರು ಸಿನಿಮಾ ನಿರ್ಮಾಣ ಮಾಡಲಿ ಅಂತ ನಾವು ನಿಮಗೆ ಕಾಂಪಿಟೇಷನ್ ಮಾಡಲಿ, ಬೇರೆ ಯಾರಿಗೂ ಬೇಡ. ಹಾಗೆ ಡೈನಾಮಿಕ್ ನನಗೆ ಬಹಳ ಖುಷಿ ಆಯಿತು. ನನಗೆ ಪ್ರಣಾಮ್ ಜೊತೆ, ಯಾಕೆಂದರೆ ಕೆಲಸ ಮಾಡ್ತಿರೋದು ಒಂದು ಕಾರಣ ಏನಪ್ಪ ಅಂದರೆ ಸಂಪೂರ್ಣ ಇಡೀ ಕುಟುಂಬನೇ ಕಲಾವಿದ್ರ ಕುಟುಂಬ. ನಾವು ದೇವಣ್ಣನ ಸಿನಿಮಾ ನೋಡ್ಕೊಂಡು ನಾವೆಲ್ಲ ಬೆಳೆದಿದ್ದು. ಹಾಗಾಗಿ ಅದು ರಂಗಭೂಮಿ ಆಗ್ಬೋದು, ಇದು ಸಿನಿಮಾ ಆಗ್ಬೋದು. ಹಾಗೆ ನಾನು ಪ್ರಜ್ವಲ್ ಜೊತೆಗೆ ಮೊದಲು ಸಿನಿಮಾ ಮಾಡಿದ್ದು ಸಿಕ್ಸರ್. ಈಗ ನಾನು ಮತ್ತೆ ಪ್ರಣಾಮ್ ಯಂಗ್ ಡೈನಾಮಿಕ್ ಪ್ರಣಾಮ್ ಜೊತೆ ಮಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ತುಂಬ ಅದು ಇನ್ನು ಅವರು ಸಿನಿಮಾದವ್ರು ಆಗಿರೋದ್ರಿಂದ ಅದಕ್ಕೆ ಬೇಕಾದಂಥ ಒಂದು ಅದಕ್ಕೆ ಶ್ರದ್ಧೆ ಆಗ್ಬೋದು, ಅದಕ್ಕೊಂದು ಪ್ರಾಮಾಣಿಕ ಆಗ್ಬೋದು, ಆ ಕೆಲಸ ಮಾಡೋ ರೀತಿ ಆಗ್ಬೋದು. ಈಗ ಒಂದು ಕೆಲಸ ಮಾಡ್ಬೇಕಾದ್ರೆ ಕೊಟ್ಟು ತಗೊಳ್ಳೋದು ಒಂದಿರುತ್ತಲ್ಲ, ಅದೆಲ್ಲ ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಇನ್ನು ನಮ್ಮ ಹೀರೋಯಿನಿ, ನಮ್ಮ ದಿಯಾ ಹೀರೋಯಿನಿ, ನಮ್ಮ ನಿಜವಾಗ್ಲೂ ಈಗ ಒಂದು ನಾಗಮಗಲ್ ಕಡೆಯವರೊಂದು ನನಗೆ ಭಾಷೆ ನಂಗೆ ತುಂಬ ಇಷ್ಟ. ನಾನು ದಿಯಾ ನೋಡ್ಬಿಟ್ಟ ಮೇಲೆ ಅಯ್ಯೋಪ್ಪ ಎಲ್ಲ ಥರದ್ದು ನನಗೆ ನಮ್ಮ ಹಳೆಯ ಹೀರೋಯಿನ್ಗಳು ತುಂಬ ನಾನು ಲಾಸ್ಟ್ ಹೇಳಿದ್ದೆ. ಅದು ಸರೋಜಾದೇವಿ ಅವರು ಆಗ್ಬೋದು, ಭಾರತಿ ಮೇಡಮ್ ಆಗ್ಬೋದು, ಆರತಿ ಅವರು, ಮಂಜುಳಾ ಅವರು, ಎಷ್ಟು ಒಳ್ಳೆ ಭಾಷೆ. ನಿಜವಾಗ್ಲೂ ನನಗೆ ಭಾಳ ತುಂಬ ಖುಷಿ ಆಯಿತು. ನಾನು ದೊಡ್ಡ ಪರದೆ ಮೇಲೆ ನಾನು ನಮ್ಮ ಸ್ಕೇಟಿಂಗ್ ಕೃಷ್ಣ ನೋಡಿರಲಿಲ್ಲ. ನಿಜವೂ ಸ್ಕೇಟಿಂಗ್ ಆಡಿದ್ದಾರೆ ಚೆನ್ನಾಗಿ. ಕೃಷ್ಣ ಅವರು ನಿಜವೂ ತುಂಬ ಚೆನ್ನಾಗಿ ಸ್ಕೇಟ್ ಮಾಡಿದ್ದಾರೆ. ಕಾಶಿ ಸೀನ್ಸ್ಗಳಾಗ್ಬೋದು, ಮಿಕ್ಕಿದ್ದ ಮನೆಯದಂತೂ ಭಾಳ ತುಂಬ ಅವ್ರಿಗೆ ದೊಡ್ಡ ಚಾಲೆಂಜಿಂಗು. ಇವರಿಬ್ರು ಹೆಂಗೆ ಅಂದರೆ ಕಳ್ಳಕೊಳ್ಳ ಇದ್ದಂಗೆ ಇವರಿಬ್ರು. ಅಯ್ಯೋ ಹೆಂಗೆ ಯಾಮಾರಿಸಿ ನನಗೆ ತಗೋತಿತ್ತು ಅಂದರೆ ಶ್ರೀಕಾಂತ್ ಮತ್ತೆ ಮಾಡಿದ್ದಾರೆ. ಇನ್ನು ಇಡೀ ತಂಡಕ್ಕೆ ಯಾವುದು ಅನು ಆಗ್ಬೋದು, ಆಕಾಶು, ಅರುಣ್ ಅವರು, ಈ ಸಾಕಷ್ಟು ಇಲ್ಲಿ ಕಲಾವಿದರ ಕೆಲಸ, ಗಿರೀಶ್ ಆಗ್ಬೋದು, ಸುಜಾನ್ ಪ್ರಸಾದ್, ನಾಣಿಯವರು ಎಲ್ಲರೂ ಕೆಲಸ ಮಾಡಿದ್ದಾರೆ. ಒಂದು ಬೇರೆ ಥರದ್ದು ನನಗೆ ಇಲ್ಲದೇ ಇರೋ ಸಿನಿಮಾ ಏನಲ್ಲ. ನಾವು ಯಾವಾಗಲೂ ಹೇಳ್ತಾರೆ ಕಥೆಗಳು ಯಾವುದೇ ಮಾಡೋ ರಾಮಾಯಣ ಮಹಾಭಾರತದ ಅಂಶಗಳಲ್ಲಿ ಇರ್ತದೆ ಅಂತ. ಒಂದು ವರ್ತಮಾನದ ಒಂದು ತಂದೆಗೆ ಎಷ್ಟು ಒಂದು ಕುಟುಂಬ ಅದು ಹೆಂಗೆ ಅದು ಕಟ್ಟಬೇಕು, ಅದು ಎಲ್ಲರೂ ಒಂದು ಚಿಕ್ಕ ಮಗು ಬಿಡೋ ಪರವಾಗಿಲ್ಲ ಅಂತ ದೊಡ್ಡದಾದ್ಮೇಲೆ ತಿಳ್ಕೊತಾನೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದು. ಅದ್ರ ಎಫೆಕ್ಟ್ ನಮಗೆ ವಯಸ್ಸಾದ್ಮೇಲೆ ಅದು ನಿಜವಾಗ್ಲೂ ಇಂಪ್ಯಾಕ್ಟ್ ನಮ್ಗೆ ಕೊಟ್ಟೇ ಕೊಡುತ್ತೆ. ಅದಕ್ಕೋಸ್ಕರ ನಾವು ಏನು ಮಾತಾಡ್ತೀವಲ್ಲ ಅದು ತುಂಬ 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 ಮುಖ್ಯ. ಅದನ್ನು ಶ್ರೀಕಾಂತ್ ಅವರು ತುಂಬ ಅಂಡರ್ಲೈನ್ ಆಗಿ ಮಾಡಿದ್ದಾರೆ. ಅದೇನು ಅಶ್ವಿನಿ ದೇವತೆಗಳು ಅಸ್ತು ಅಂದ್ಬಿಡ್ತಾರೆ ಅಂತಲ್ಲ, ಆ ಮಕ್ಕಳು ಆ ವಯಸ್ಸಿಗೆ ಆ ಕಿವಿಯೊಳಗೆ ಹೋಗ್ತಾ ಇದ್ರೆ ಅದನ್ನು ಹಾಗೆ ತುಂಬ್ಕೊತಾ ಹೋಗ್ತಾರೆ. ಆಮೇಲೆ ನಾವು ಕೊನೆ ಇದರಲ್ಲಿ ನಾವು ಸುಮ್ಮನೆ ಪ್ರತಾಪಿಸ್ಬಿಟ್ರೆ ಪ್ರಯೋಜನ ಆಗಲ್ಲ. ಅದನ್ನು ತುಂಬ ಚೆನ್ನಾಗಿ ಅಂಡರ್ಲೈನ್ ಮಾಡಿದ್ದಾರೆ ಆ ಥರದ್ದು. ಇನ್ನು ನಿಜವಾಗ್ಲೂ ಮಗ ಅಂದರೆ ಎಂಥ ಮಗ ಇರಬೇಕು, ತಾಯಿ ಅಂತ ಮಗ ಇರಬೇಕು, ಅದನ್ನು ಮಮಕಾರ ತೋರಿಸೋ ಮಗ ಇರಬೇಕು. ಅದನ್ನು ನಿಜವಾಗ್ಲೂ ಎಷ್ಟೋ ಕಡೆ ನನ್ನನ್ನು ಮಗು ಥರ ಮಾಡಿಬಿಟ್ಟಿದ್ದಾರೆ ಪ್ರಣಾಮ್. ನಿಜವಾಗ್ಲೂ ನನಗದು ಭಾಳ ಈ ಥರದ್ದು ಅಷ್ಟು ಫ್ಯಾಮಿಲಿ ಈ ಥರಲೇ ನೀವೇ ಯಾಕಂದ್ರೆ ನಿಮ್ಮ ಅಕ್ಕ ಬಡಪಾಯಿಂದೆ ಅಂತ ನೀವು ಅದನ್ನು ನೋಡಿದ್ದೀರ. ಆ ಥರದ್ದು ಆ ಗಿರಿ ಜೊತೆಗೆ ಆ ಥರದ್ದು ತಮಾಷೆ ಪಾಪ ಅವನ ಇನ್ನೋಸೆನ್ಸ್ ಮೂಲಕ ನಾವು
ಅದನ್ನು ಅವನಿಗೆ ಅದು ಅವನ ಮೇಲೆ ಪ್ರೀತಿ ಇರುತ್ತೆ, ಒಂದು ಸಣ್ಣದಾಗೆ ಆ ಥರದ್ದೇನೋ ಒಂದು ಈ ಥರದ್ದು ಇಷ್ಟು ಇನ್ನೂ ಇದು ತುಂಬ ಅಷ್ಟು ಒಳ್ಳೆಯ ಅಂಶಗಳನ್ನು ಇಟ್ಕೊಂಡು ನಾವಿನ್ನು ಸಿನಿಮಾದ ಬಗ್ಗೆ ನೀವೆಲ್ಲ ಬಂದಿರೋದ್ರಿಂದ ನಾವು ಇದನ್ನು ಯಾಕೆಂದರೆ ಇನ್ನೂ ಎಲ್ಲರೂ ಮಾತಾಡಬೇಕು. ನಿಮ್ಮ ಪ್ರೋತ್ಸಾಹ, ಹಾರೈಕೆ, ನಿಮ್ಮ ಸಪೋರ್ಟು ಇದು ನಿಜವಾಗ್ಲೂ ಬೇಕೇ ಬೇಕು. ಇದು ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅನ್ಕೋತಿದ್ವಿ, ನೀವು ಮುಂದುವರಿಸ್ತೀರ ಅನ್ನೋದೊಂದು ಭರವಸೆ. ನಿಮ್ಮ ಆಶೀರ್ವಾದ ನಮಗೆ ಸದಾ ಇರಲಿ. ಎಲ್ಲರಿಗೂ ಒಳ್ಳೇದಾಗಲಿ. ಸಣ್ಣ ಪುಟ್ಟನಾಗೆ ಶ್ರೀಕಾಂತ್, ಹರಿ ಸರ್ವೋತ್ತಮರು ಎಲ್ಲಿದ್ದಾರಪ್ಪ, ಹರಿಯವರೇ ಒಳ್ಳೇದಾಗಲಿ. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಹಂಚ್ಕೊಳ್ತಾರೆ. ಮೊದಲನೇದಾಗಿ ಅನುಷಾ ಅವರೇ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ. ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ, ನನ್ನ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ, ತಂದೆ ತಾಯಿ ಸಮಾನವಾದ ಎಲ್ಲ ಹಿರಿಯರಿಗೆ ನನ್ನ ದೊಡ್ಡ ನಮಸ್ಕಾರಗಳು. ಇವತ್ತು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಬಿಗ್ ಥ್ಯಾಂಕ್ಸ್ ನಮ್ಮ ಇಡೀ ತಂಡದಿಂದ. ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಇವಾಗ ನೋಡಿದ್ರಿ, ಒಂದು ಝಲಕ್ ನೋಡಿದ್ರಿ. ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ, ತರಲೆ ಇದೆ, ಲವ್ ಇದೆ, ಎಲ್ಲ ಇದೆ. ಆ್ಯಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನಿಮಾ ಅದಿದೆ ಇದಿದೆ ಅಂತ ಯಾರು ಏನೂ ಹೇಳ್ತಾ ಇಲ್ಲ. ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನಿಗಾಗ್ಬೋದು, ಒಬ್ಬ ಮಗನಿಗಾಗ್ಬೋದು, ಒಬ್ಬ ಮಗಳಿಗೆ, ಒಬ್ಬ ಅಮ್ಮನಿಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ. ಆ್ಯಂಡ್ ನಮ್ಮ ಡೈರೆಕ್ಟರ್ಗೆ ದೊಡ್ಡ ಥ್ಯಾಂಕ್ಸ್ ಇರಬೇಕು. ಸಿನಿಮಾ ಸಕ್ಕತ್ತಾಗಿ ಮಾಡಿದ್ದಾರೆ. ನಮ್ಮ ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಕ್ಕತ್ತಾಗಿ ನಮ್ಗೆ ರಘು ಸರ್ ಹೇಳಿದ್ರಲ್ಲ, ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತಗೊಂಡಿದ್ದಾರೆ, ಅದು ಕಾಣಿಸ್ತಾ ಇದೆ. ಅಷ್ಟು ಥ್ಯಾಂಕ್ ಯು ಡೈರೆಕ್ಟ್ರೆ. ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ, ನಮ್ಮ DOP ಕೃಷ್ಣಣ್ಣ, ಥ್ಯಾಂಕ್ ಯು ವೆರಿ ಮಚ್. ನೀವು ನೋಡಿರಿ, ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು, ಆಮೇಲೆ ಟ್ರೇಲರ್ ನೋಡಿದ್ದು. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ ಕೃಷ್ಣ. ಥ್ಯಾಂಕ್ ಯು. ನಾವು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು. ಸೊ ಖುಷಿಯವರು, ಥ್ಯಾಂಕ್ ಯು ಸೋ ಮಚ್ ಖುಷಿಯವರೇ. ಇಟ್ ವಾಸ್ ಅ ಗ್ರೇಟ್ ಜರ್ನಿ. ಆ್ಯಂಡ್ ಅವ್ರಿಗೆ ಗೊತ್ತು, ದಿಯಾಲೆ ನೋಡ್ಬಿಟ್ಟಿದ್ದೀರಾ ಎಲ್ಲರೂ ಎಂಥ ಪರ್ಫಾರ್ಮರ್ ಅವರು ಅಂತ. ಇದರಲ್ಲೂ ಅಷ್ಟೇ, ಇದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಮುದ್ದಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು. ಆ್ಯಂಡ್ ರಘು ಸರ್, ಎಲ್ಲ ಇಂಟರ್ವ್ಯೂಲು ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಬರ್ತೀನಿ. ನಾನು ಇವಾಗಲೂ ಇದನ್ನು ಹೇಳ್ತೀನಿ, ಯಾಕಂದರೆ ನಾನು ಅಷ್ಟು ನಂಬ್ತೀನಿ ಇದನ್ನು. ನನಗೆ ಸೆಟ್ಟಲ್ಲಿ ರಘು ಸರ್ ನನಗೆ ಎರಡನೇ ತಂದೆ ಥರನೇ ಇದ್ದರು. ಸೊ ನನಗೆ ಆ್ಯಕ್ಟಿಂಗಲ್ಲಿ ಹೇಳ್ಕೊಡೋದಾಗಲಿ, ಡೈರೆಕ್ಟರ್ಗೆ, ಖುಷಿಗೆ, ನಮ್ಮ ಸ್ಕ್ರಿಪ್ಟ್ಗೆ, ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ರು ನಮಗೆ ಸೆಟ್ಟಲ್ಲಿ. ಸೊ ಇಟ್ ವಾಸ್ ನನಗೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ರಘು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಅ ಬ್ಲೆಸ್ಸಿಂಗ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಆ್ಯಂಡ್ ಟ್ರೇಲರ್ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟರ್. ಥ್ಯಾಂಕ್ ಯು. ನಿಮಗೆಲ್ಲ ಇಷ್ಟ ಆಯ್ತಾ ಟ್ರೇಲರು? ಹಾಂ, ಓ ಇಲ್ಲ, ಯಾಕೋ ಮಿಸ್ ಹೊಡಿತದೆ. ಸೊ ಸೆಪ್ಟೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ. ಆಗಸ್ಟ್ 22 ಇವತ್ತು ಸಿನಿಮಾ ರಿಲೀಸ್ ಆಗ್ಬೇಕಾಯ್ತು. ಬಟ್ ಹೆಂಗೋ ಮಾಡಿ ಏನೋ ಮಾಡಿ 22 ಥಿಯೇಟರ್ಗೆ ಬಂದು ಮೀಟ್ ಮಾಡ್ಸಂಗೆ ಮಾಡ್ಬಿಟ್ರು ನಮ್ಮ ನಿರ್ಮಾಪಕರು. ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಅಂಡ್ ತುಂಬ ಅವಶ್ಯಕತೆ. ನಮ್ಮಂಥ ಆ್ಯಕ್ಟರ್ಸ್ಗೆ, ಈ ಥರ ಡೈರೆಕ್ಟರ್ಸ್ಗೆ, ನಮ್ಮ ನ್ಯೂ ಕಮರ್ಸ್ಗೆ, ನಮ್ಮ ಕ್ಯಾಮ್ರಾಮನ್ಗೆ, ಎಲ್ಲರಿಗೂ ಈ ಥರ ಒಂದು ಪ್ರೊಡ್ಯೂಸರ್ ಬೇಕು. ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ. ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ, ಇಲ್ಲ ಡೈರೆಕ್ಟರ್ನ ಲಾಂಚ್ ಮಾಡ್ತಾರೆ, ಹೀರೋಯಿನ್ನ ಲಾಂಚ್ ಮಾಡ್ತಾರೆ. ನಾವು ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರಿಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ನ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಇಂಡಸ್ಟ್ರಿಗೆ. ಸೊ ತುಂಬ ಖುಷಿ ಆಗ್ತದೆ. ಮತ್ತೆ ಪುರಾತನ ಫಿಲ್ಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು ಖುಷಿ ವಿಚಾರ, ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದರೆ, ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ, ಅವರೇ ಹುಡ್ಕೊಂಡ್ ಬಂದಿದ್ದಾರೆ ನಮ್ಮನ್ನ. ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ. ಆ್ಯಂಡ್ ಮಾತುಕತೆ ನಡೀತಾ ಇದೆ, ಶಾನ್ ಸರ್ ಇಲ್ಲೇ ಇದ್ದಾರೆ. ಆ್ಯಂಡ್ ಸೊ ಮಲಯಾಳಮಲ್ಲಿ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ, ಡಿಸ್ಕಷನ್ ನಡೀತಾ ಇದೆ. ಸೊ ಅದ್ರ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಿನಿಮಾ ಮೇಲೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ
ವೆರಿ ನೈಸ್ ಫಿಲ್ಮ್, ಇಟ್ಸ್ ಅ ವೆರಿ ಫೀಲ್ ಗುಡ್ ಫಿಲ್ಮ್ ಅಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ತೀನಿ. ಸೊ ಎಲ್ಲರೂ ಬಂದು ಸೆಪ್ಟೆಂಬರ್ 12 ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಅಂತ ಕೇಳೋದು. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಮೀಡಿಯಾದವ್ರಿಗೆ ಮತ್ತು ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಯಾವಾಗಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರೂ ನೀವೆಲ್ಲರೂ ಖುಷಿಯಿಂದ ಬರ್ತೀರಾ, ಪೇಷನ್ಸಿಂದ ಕೂತು ನಮ್ಮ ಕಾಂಟೆಂಟ್ ನೋಡಿ, ಟ್ರೇಲರ್ ಆಗಿರ್ಬೋದು, ಸಾಂಗ್ ಆ್ಯಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ದೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಯಾಕಂದರೆ ಇದು ಒಂದು ಫ್ಯಾಮಿಲಿ ಎಂಟರ್ಟೈನರ್. ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ ಆ್ಯಂಡ್ ಸಾಲಾಗಿ ಇವತ್ತು ಮತ್ತು ನೆಕ್ಸ್ಟ್ ವೀಕು ಅಥವಾ ನಮ್ಮದು ಸೆಪ್ಟೆಂಬರ್ 12 ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಆ್ಯಂಡ್ ಜನರು ಇಷ್ಟಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟ್ರಿಗೆ. ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ನಾನು ಇವತ್ತೇ ಟ್ರೇಲರ್ ನೋಡಿದ್ದು. ಟ್ರೇಲರ್ ನೋಡಿರ್ಲಿಲ್ಲ, ತುಂಬಾ ಇಷ್ಟ ಆಯ್ತು ಆ್ಯಂಡ್ ರಂಗಾಯಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕರಾಗಿ ಮಾಡಿದ್ದಾರೆ. ನನಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವರು ತುಂಟಾಟಗಳೆಲ್ಲ ನೋಡಿ. ಸರ್ ಸಕ್ಕರಾಗಿ ಬಂದಿದೆ ಸರ್, ನಂಗೆ ಇಷ್ಟ ಆಯ್ತು. ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕರಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಕೃಷ್ಣಣ್ಣ. ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡೇ ಮಾಡಿದ್ದೀರಾ ಅನ್ಸುತ್ತೆ. ಬೋಟಿಂಗ್ ಸೊ ಇದೇನ್ ನೋಡಿದ್ದೀರಾ, ಇದು ಜಸ್ಟ್ ಒಂದು 10% 5% ಅಷ್ಟೇ. ಇನ್ನು ಸಾಕಷ್ಟು ಇದೆ. ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬಾ ರಿಲೇಟ್ ಆಗುತ್ತೆ ನೀವು ಸಿನಿಮಾ ನೋಡ್ಬೇಕಾದ್ರೆ. ನಾವು ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಎಷ್ಟೊಂದು ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಮಗಂತೂ ಸಾಕಷ್ಟು ಖುಷಿ ಇದೆ. ಇದೇ ಥರ ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ಇವ್ರು ಎಲ್ಲ ಜೊತೆ ಅಂದರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಜೊತೆ ಆಗಿರ್ಬೋದು, ಆಮೇಲೆ ಶ್ರೀಕಾಂತ್ ಸರ್. ನಾನು ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನಕ್ಕೆ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ. ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು. ಅಂದರೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ. ಸೊ ನಂಗೆ ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಕೃಷ್ಣಣ್ಣ ಸಕ್ಕದಾಗಿ ಮಾಡಿದ್ದೀರ, ನಂಗೆ ನಿಜ ಖುಷಿ ಆಯಿತು. ಆ್ಯಂಡ್ ನಮ್ಮ ಎಲ್ಲ ಟೀಮ್ಗೆ, ADsಗೆ, ಅಸೋಸಿಯೇಟ್ಸ್ಗೆ ಮತ್ತು ನನ್ನ ಸ್ಟಾಫ್ ಧನುಷ್ ಆ್ಯಂಡ್ ಶ್ವೇತಾ, ಥ್ಯಾಂಕ್ ಯು. ನೀವಿಲ್ಲದೆ ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ ಸೆಟ್ಟಲ್ಲಿ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ. ಆ್ಯಂಡ್ ಪುರಾತನ ಫಿಲಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳಬೇಕು, ನಾನು ಎಲ್ಲ ಇಂಟರ್ವ್ಯೂಸಲ್ಲೂ ನಾನು ಹೇಳ್ತಿರ್ತೀನಿ, ಇದು ಫಸ್ಟ್ ಫಿಲಮ್ ಅವ್ರದ್ದು. ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ಮನ್ನ ನೋಡ್ಕೊಂಡಿದ್ದಾರೆ. ಸೊ ನೀವು ಇನ್ನೂ ಸಾಕಷ್ಟು ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ ಎಲ್ಲರಿಗೂ. ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. 12ನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಸಾರಿ ನಾನು ನಮ್ಮ ಟೀಮ್ನ ಥ್ಯಾಂಕ್ ಮಾಡೋದು ಮಾಡ್ತೇನೆ. ನಮ್ಮ ಅರುಣ, ಆಕಾಶ, ಅನು ಎಲ್ಲರೂ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಮಗೆ ಗೊತ್ತು. ಯಾವ ಸಿಚುವೇಶನ್ಸ್ ಅಲ್ಲಿ ಹೆಂಗೆ ಫೈಟ್ ಮಾಡಿದೀವಿ ನಾವು ಅಂತ ಗೊತ್ತು. ಸೊ ಥ್ಯಾಂಕ್ ಯು ಬಾಯ್ಸ್, ಲವ್ ಯು ಬಾಯ್ಸ್. ಆ್ಯಂಡ್ ಅಗೇನ್ ಎಲ್ಲ ಇಂಟರ್ವ್ಯೂಲ್ಲೂ ಮಾಡ್ತೀನಿ, ಬಟ್ ಎಲ್ಲ ಪ್ರೋಗ್ರಾಮಲ್ಲೂ ಮಾಡ್ತೀನಿ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಅವರಿಲ್ಲ ಅಂದರೆ ನಾನು ಏನೂ ಇಲ್ಲ. ಸೊ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಆ್ಯಂಡ್ ಲವ್ ಯು ಗೈಸ್. ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಈಗೆಲ್ಲ ಥ್ಯಾಂಕ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದೋಗಿದೆ ಆಲ್ರೆಡಿ. ಎಲ್ಲ ಥ್ಯಾಂಕ್ಸ್ ಹೇಳ್ಬಿಟ್ಟವ್ರೆ ಎಲ್ರಿಗೂ. ನಾನು ಫಸ್ಟು ಪುರಾತನ ಫಿಲಮ್ಸ್ಗೆ ಮತ್ತು ರಘು ಸರ್ಗೆ, ಪ್ರಣಮ್ ಸರ್ಗೆ ಮತ್ತು ಖುಷಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನೇ ಕತೆ ಮಾಡಿದ್ರು ಅದಕ್ಕೆ ಜೀವ ತುಂಬೋರು ಇವರೇ. ಬಟ್ ಕರೆಕ್ಟಾಗಿ ಚಾಯ್ಸ್ ಮಾಡಿದ್ದೀನಿ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಪ್ರಣಮ್ ಸರ್ಗೆ, ಅಪ್ಪ ಮಗ ಪರ್ಫೆಕ್ಟ್ ಆಗಿದೆ ಸ್ಕ್ರೀನಲ್ಲಿ ಅಂತ. ಫ್ರೇಮಲ್ಲೆಲ್ಲ ಹಂಗೆ ಕಾಣಿಸ್ತಾ ಇದ್ರು. ಆಮೇಲೆ ಅಣ್ಣನ ಜೊತೆ ಫಸ್ಟು ರಘು ಸರ್ ಮಾಡಿದ್ರು 6ರಲ್ಲಿ. ಈಗ ನಿಮ್ಮ ಜೊತೆ ಮಾಡ್ತಾ ಇದ್ದಾರೆ, ಬ್ಲಾಕ್ ಬಸ್ಟರ್ ಆಗುತ್ತಿದೆ ಬಸ್ ಅಂತ ಸುಮ್ಮನೆ ರೇಗಿಸ್ತಾ ಇದ್ದೆ. ಈಗ ರಘುವಣ ಆಕ್ಚುಲಿ ಈ ಜರ್ನಿ ಶುರು ಆಗೋದಕ್ಕೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೆ ರಘುವಣ ಆಲ್ಮೋಸ್ಟ್. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನಮ್ಗೆ
ಏನೋ ಒಂಥರ ಈಗ ನಾನು ಖುಷಿದು ಮತ್ತೆ ಪ್ರಣಮ್ ಸರ್ದು ಶೂಟ್ ಮಾಡ್ಬೇಕಾದ್ರೆ ರಘು ಸರ್ ಇಲ್ಲ ಅಂದ್ರೆ ನಮ್ಗೊಂಥರ ಡಿಸಪಾಯಿಂಟ್ ತರ ಫೀಲ್ ಆಗ್ಬಿಡ್ತಾ ಇತ್ತು. ಆಮೇಲೆ ಇವರಿಬ್ರು ಇಲ್ಲ ಅಂದ್ರೆ ಮೇಡಮ್ ಇಲ್ಲ ಅಂದ್ರೆ ಒಂಥರ ಫೀಲ್ ಆ ತರ ಒಂದು ಸನ್ ಆಫ್ ಮುತ್ತಣ್ಣ ಒಂದು ಕುಟುಂಬ ಇದ್ದಂಗೆ ಅದು ಆ ಕುಟುಂಬದ ತರನೇ ಸಿನಿಮಾನ ಶೂಟ್ ಮಾಡಿದೀವಿ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನೋಡ್ಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಸೆಪ್ಟೆಂಬರ್ 12ನೇ ತಾರೀಕು ಆಲ್ರೆಡಿ ಆಕ್ಚುಲಿ 22ನೇ ತಾರೀಕು ಸಿನಿಮಾ ರಿಲೀಸ್ ಆಗೋಕ್ಕೆಲ್ಲ ಪ್ಲಾನ್ ಆಗಿತ್ತು. ಚೆನ್ನೈಯಲ್ಲಿ ಇದ್ದಾಗ ನನಗೆ ಹರೀಶ್ ಕೊಂಬೆ ಅವರು ಹೇಳಿದ್ರು ಈ ತರ ಒಂದು ಡಿಸ್ಟ್ರಿಬ್ಯೂಷನ್ ಕೇಳ್ತಿದ್ದಾರೆ, ಬರೀ ಪೋಸ್ಟ್ ನೋಡ್ಬಿಟ್ಟೆ ಕೇಳ್ತಿದ್ದಾರೆ, ನಮ್ಮ ಆಫೀಸಲ್ಲಿ ಬಂದಿದ್ದಾರೆ, ಒಂದ್ಸಲ ಮಾತಾಡ್ತೀರಾ ಅಂತ. ಮಾತಾಡಾದ್ಮೇಲೆ ಪುರಾತನ ಫಿಲಮ್ಸ್ ಅವ್ರ ಜೊತೆ ಡಿಸ್ಕಷನ್ಸ್ ಎಲ್ಲ ಆದ್ಮೇಲೆ ನಾವೇ ಕಾನ್ಫಿಡೆನ್ಸ್ ಆಗಿ ಹೋಗೋಣ 12ನೇ ತಾರೀಕು. ಯಾಕಂದ್ರೆ ಈಗ ಚಿತ್ರರಂಗ ಬೆಳವಣಿಗೆ ನೋಡ್ತಾ ಇದ್ರೆ ಸೂಫ್ರಮ್ ಶೋ ಇರೋದ್ರಿಂದ ಸೊ ಏನೋ ಒಂದು ಮಿರಾಕಲ್ ಆಗಬಹುದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ 12ನೇ ತಾರೀಕು ಎಲ್ಲ ಕಡೆ ಅಂದ್ರೆ ತೆಲುಗು, ಮಲಯಾಳಂ ಮತ್ತೆ ಕನ್ನಡ ಅಟ್ ಎ ಟೈಮ್ 3 ಇದರಲ್ಲೂ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ನಾವೇ ನಿರ್ಧಾರ ತಗೊಂಡು ಡಿಸಿಷನ್ ತಗೊಂಡಿದ್ದು. ಮತ್ತೆ ನನ್ನ ಟೆಕ್ನಿಷಿಯನ್ಸ್ಗೆ ಎಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಹರೀಶ್ ನಿಮ್ಗೆ, ಕೃಷ್ಣ, ನಮ್ಮ ಅರುಣ, ಆಕಾಶ, ಇದು ಮೇನ್ ಸ್ಟ್ರೆಂತ್ ನನಗೆ SRK ಫಿಲಮ್ಸ್ ಏನಿದೆ ಅದನ್ನ ಕಟ್ಟೋದಕ್ಕೆ ಕಾರಣನೇ ಇವರು. ಅವ್ರಿಲ್ಲ ಅಂದ್ರೆ ಆಕ್ಚುಲಿ ಅದಿಲ್ಲ. ಆ ತರದೊಂದು ಸ್ಟ್ರೆಂತ್ ನಂದು. ಅವ್ರು ಇದ್ರಲ್ಲೇ ಧೈರ್ಯ. ಈಗ ಅವ್ರು ಯಾರು ಸ್ಟೇಜ್ ಮೇಲೆ ಇಲ್ಲ ಅಂತ ನನಗೂ ಈಗ ಮಾತಾಡಕ್ ಆಗ್ತಾ ಇಲ್ಲ, ಅಷ್ಟು ಇದಕ್ಕೆ ಎಲ್ಲ ಜೊತೆಲೇ ಇರ್ತಾರೆ, ಇವತ್ತು ಯಾರು ಇಲ್ಲ ಅಂತ ಹೇಳಿ. ಆಮೇಲೆ ರಘು ಸರ್, ಪ್ರಣಮ್ ಸರ್, ಖುಷಿ, ಸುಧಾ ಬೆಳವಡಿ ಮೇಡಮ್, ಮತ್ತೆ ಗಿರೀಶ್ ಶಿವಣ್ಣ ಅವರು, ನಮ್ಮ ಸುಚೇಂದ್ರ ಪ್ರಸಾದ್ ಸರ್, ತಬಲಾ ನಾಣಿ ಅವರು, ಮತ್ತೆ ಮಾಸ್ಟರ್ ದೈವಿಕ್ ಅಂತ ಹೊಸ ನಮ್ಮ ಹುಡುಗನೆ ಅಲ್ಲೇ ಇದ್ದಾನೆ, ಓಡಾಡ್ತಿದ್ದಾರೆ. ಯಾರನ್ನ ಕರೀತಾ ಇಲ್ಲ ಮೇಲೆ ಅಂತ ಓಡಾಡ್ತಾ ಇದ್ದಾರೆ ಅನ್ಸುತ್ತೆ. ಬೈಲಿ ಬಾ ಅವನು ಮಾಡಿದ್ದಾನೆ. ಈಗ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಎಲ್ಲ ಆರ್ಟಿಸ್ಟು, ಮಾಧ್ಯಮ ಮಿತ್ರರು, ನಿರ್ಮಾಪಕರಿಗೆ ಎಲ್ರಿಗೂ ಒಂದೇ ಸಲ ಥ್ಯಾಂಕ್ಸ್ ಹೇಳ್ತಾ, ದಯಮಾಡಿ ಸೆಪ್ಟೆಂಬರ್ 12 ಈ ಸಿನಿಮಾನ ನೋಡ್ಬೇಕು. ದಯವಿಟ್ಟು ನೋಡಿ, ಅರ್ಸಿ, ಆಶೀರ್ವದಿಸಿ ಅಂತ ಕೇಳ್ತೀನಿ. ಈಗ ಟ್ರೈಲರ್ ನೋಡಿದ್ರೆ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಎಲ್ಲ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದು ಮರ್ತೋದೆ, ಗಣೇಶ್ ಹಬ್ಬಕ್ಕೆ ಮಲಯಾಳಂ ಟ್ರೈಲರ್ ಬರ್ತಾ ಇದೆ. ಫಸ್ಟ್ ಟೀಸರ್ ಆಮೇಲೆ ಟ್ರೈಲರ್ ಅದನ್ನು ಮಲಯಾಳಂಗೆ ಇದು ಮಾಡ್ತಾ ಇದೀವಿ. ಶಾನ್ ಸರ್ ಮಾಡ್ತಿದ್ದಾರೆ. ಶಾನ್ ಸರ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಚೆನ್ನಾಗಿ ಮಾಡ್ಕೊಡಿ. ಇಲ್ಲಿ ನಮ್ಮ ಕುಮಾರಣ್ಣ ನಮ್ಗಂತೂ ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಷ್ಟು ಅವರೇ ಹೇಳಿದ್ದು ಆಕ್ಚುಲಿ ಈಗ ರಿಲೀಸ್ ಬಂದ್ರೆ ಆಲ್ರೆಡಿ ರಜನಿ ಸರ್ದು ಮತ್ತೆ ಕೂಲಿ ಮತ್ತೆ ವಾರು ಎಲ್ಲ ಇದ್ದು ಕನ್ನಡ ಚಿತ್ರ ಜಾಸ್ತಿ ಇರೋದ್ರಿಂದ ಬೇಡ, ಎಲ್ಲ 2 ಶೋ ಒಂದೊಂದು ಶೋ ಆಗ್ಬಿಡುತ್ತೆ. 12ನೇ ತಾರೀಕು ಬಂದು ನೀವು 4-5 ಶೋ ನಾನು ಮಾಡ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಯಾಕಂದ್ರೆ ಇದು ಮೇನ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಸ್ಲೋ ಪಿಕಪ್, ಒಳ್ಳೇದಾಗುತ್ತೆ ಬನ್ನಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನ ಕೊಟ್ರು ಕುಮಾರಣ್ಣ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬೆನ್ನೆಲುಬಾಗಿ ನಿಂತ್ಕೊಂಡು ಸಿನಿಮಾನ ಚೆನ್ನಾಗಿ ಮಾಡ್ಕೊಡಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಇದೇ ನಮ್ಮ ಜೀವ, ಇದೇ ನಮ್ಮ ಜೀವಾಳ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿನ್ ರೋಲ್ ಹೇಗಿದೆ ಹೇಳು. ರೋಲ್ ಎಲ್ಲ ರಿವೀಲ್ ಮಾಡಿದ್ರೆ ಸಿನಿಮಾ ಕಥೆ ಗೊತ್ತಾಗ್ಬಿಡುತ್ತೆ ಒಂದು. ಆಮೇಲೆ ಅವ್ನು ಇನ್ನೇನೋ ಹೇಳಕ್ ಹೋಗಿ ಏನೋ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಬೇಡ. ಥ್ಯಾಂಕ್ ಯು ಸೋ ಮಚ್. ನೋಡಿ ಮಕ್ಕಳು ಹಂಗೆ ಹೇಳು.